ಗಂಗಾ, ಭೂಮಿ ತಾಯಿ ಕೊಟ್ಟ ಈ ಸಿಹಿ ಹಬ್ಬದ ವ್ರತವನ್ನು ಈ ಭೂಮಿ ತಾಯಿಗೆ ಸಿಂಪಡಿಸಿ ಸಂತೋಷವಾದ ಗಂಗಾ. ಹೌದು, ಈ ಸಿಹಿ ಹುಣ್ಣಿಮೆ ಸಿಹಿ ಹೋಳಿಗೆಗಳನ್ನ ಈ ಭೂತಾಯಿಗೆ ಮತ್ಯಾರಿಗನ್ನು ಬಡಿಸಬೇಕು. ಮೊದಲು ಈ ತಾಯಿ ಶಾಂತರಾಗಬೇಕು, ಆಮೇಲೆ ಇವರ ಮಕ್ಕಳಾದ ನಾವು ಶಾಂತರಾಗಬೇಕು. ಈ ಭೂಮಿ ತಾಯಿ ಸೇವೆ ಮಾಡುತ್ತಿರುವ ನಾವೇ ಭಾಗ್ಯವಂತರಲ್ವೇಂದ್ರೆ ಮೊದಲು ತಾಯಿಗೆ ನಮಸ್ಕಾರ ಮಾಡಿ ಆಮೇಲೆ ಪ್ರಸಾದ ತೆಗೆದುಕೊಳ್ಳುವುದಂತೆ. ಆಯ್ತು ಗಂಗಾ. ಅಮ್ಮ ಭೂಮಾತೆ, ಬ್ರಹ್ಮಾಂಡದ ಬುರುಡೆಯನ್ನೇ ನಿನ್ನ ಗರ್ಭದಲ್ಲಿರಿಸಿಕೊಂಡು ಸುಂದರವಾದ ಈ ನಿನ್ನ ರೈತನ ಮಗನನ್ನು ಸದಾ ಉತ್ತರಿಸು ಮಹಾತಾಯೇ. ನಿನಗೆ ನನ್ನ ನಮಸ್ಕಾರಗಳು. ಒಬ್ಬತ್ತಿಗೆ 20 ಅಣಿ ರೈತನ ಬೆವರು ಕುಡಿದು ಅಡಿದ ಅವರಿಗೆ ನೀಡಿದಷ್ಟು ಬೇಡಿದ ಫಲ ಕೊಟ್ಟು ದೊಡ್ಡ ರೈತನನ್ನಾಗಿ ಮಾಡಿ ಜಗತ್ತಿನ ಅನ್ನದಾತ ರೈತನೊಬ್ಬನೇ ಎನ್ನುವ ಘೋಷಣೆ ಕೂಡ ಹೊರಡಿಸಿದೆ. ಆದರೆ ಇಂದಲ್ಲಿಯೇ ಮಾಲಿ ರೈತನಿಗೆ ಸ್ವಾತಂತ್ರ್ಯ, ಕಟುಕ ವ್ಯಾಪಾರಿ ಅಧಿಕಾರಸ್ಥ ಕೈಯಲ್ಲಿ ಸಿಕ್ಕು ಒತ್ತಾಯಿಸಿದೆ ರೈತರ ಕಂತು. ಅದಕ್ಕೆ ನಿನ್ನ ಪಾದ ಕಮಲಗಳಿಗೆ ಶಿರವಾಗಿ ಬೇಡಿಕೊಳ್ಳುವ ತಾಯಿ, ಈ ರೈತರನ್ನು ಉದ್ಧರಿಸುವೆಂದು. ನಂಬಿದವರನ್ನ ಯಾವತ್ತೂ ಕೈಬಿಟ್ಟವರಲ್ಲ ಈ ಭೂಮಿ ತಾಯಿ. ಬಡವ ಶ್ರೀಮಂತ ಎಂಬ ಭೇದ ಭಾವವಿಲ್ಲದೆ ಭಕ್ತಿ ಮಾರ್ಗವಾಗಿ ಮುಕ್ತಿ ಹೊಂದುವರೆಂದು ಈ ಮಣ್ಣು ಮುಟ್ಟಿದರೆ ಚಿನ್ನ ಆಗುವುದರ ಸಂದೇಹವಿಲ್ಲ ಅವರ ಬಾಳು. ಅಲ್ವೇನ್ರಿ? ಹೌದು ಗಂಗಾ, ನಿಜ ಗಂಗಾ. ನಸುಕಿನಲ್ಲಿ ಎತ್ತು ಎತ್ತು ಎಮ್ಮೆಗಳನ್ನ ಬಿಟ್ಟು ಕಸವನ್ನು ನೆತ್ತಿಯ ಮೇಲೆ ಹೊತ್ತು ತುಟ್ಟಿಗೆ ಹಾಕುವನೇ ಜಗತ್ತಿನ ಅನ್ನದಾತ. ಆದರೆ ಚಿನ್ನದ ಬೆಲೆ ಕೊಟ್ಟು ಅಂದಿನ ಮನೆ ಕಟ್ಟೆಂದು ಮುಗಿಲೆತ್ತರಿಗೆ ತುಂಬಿ ನಿಂತಿರುವ ಈ ಪರಮ ಜೀವನಿ ಕಿತ್ತು ಸಾಕೋಣ ಈಗಿನ ಶ್ರೀಮಂತ ವ್ಯಾಪಾರಸ್ಥರು. ಅದು ಅಲ್ಲದೆ ಈ ಹಿಂದೆ ಮನೆ ಹೇಳ್ತಿರುವಂತೇಳಿ ಮಾರಿದ 100 ಚೀಲ ಉಳ್ಳಾಗಡ್ಡಿ ಮಾರಿಲ್ಲ, ಬರೀ ಅಡಕೆ ಅಂಗಡಿ ರೂಪಾಯಿತ್ತು. ಅಂದಾಗ ಇಷ್ಟೆಲ್ಲ ಬೆಳೆ ತುಂಬಿ ನಿಂತರು ಒಂದು ಬಿಡಿಗಾಸಿಲ್ಲ ಗಂಗಾ ಈ ರೈತನ ಕೈಯಲ್ಲಿ. ಮನೆತನದ ಖರ್ಚು ಅಲ್ಲದೆ ಎಣ್ಣೆ ಬೀಜ ಗೊಬ್ಬರ ಈ ಎಲ್ಲ ಖರ್ಚಿನ ಪರಿಸ್ಥಿತಿ ಒತ್ತಡವೇ ಉದ್ಭವಿಸಿ ನಿಂತಿರುವಾಗ ಆದ್ರೂ ಆಗಿರ್ಬೋದು ರೀ. ನೋಡಿ, ಈ ಸಲ ಮಾಲಿನಲ್ಲಾದ್ರೂ ಚೆನ್ನಾಗಿ ಹಣ ಸಂಪಾದನೆ ಮಾಡಿಕೊಂಡ್ರಾಯ್ತು. ಮಣ್ಣಿನಲ್ಲಿ ಹುಟ್ಟಿ ಮಣ್ಣಿಗಾಗಿ ದುಡಿಯುವ ಈ ಶರೀರ ಮಣ್ಣಿನಲ್ಲಿ ಚಿನ್ನವಾಗಬೇಕು ಗಂಗಾ. ಅಂದಂತೆ ನಮ್ಮ ಕರ್ತವ್ಯವನ್ನು ನಾವು ಮಾಡಲೇಬೇಕು. ದುಡಿತವೇ ದುಡ್ಡಿನ ತಾಯಿ. ಈ ಸಲ ತುಂಬಿ ನಿಂತಿರುವ ಈ ಬೆಳೆ ಈ ರೈತನ ಕಳೆಯನ್ನು ಕಳೆಯುವುದರಲ್ಲಿ ಸಂದೇಹವಿಲ್ಲ ಗಂಗಾ, ಸಂದೇಹವಿಲ್ಲ. ಹಾ ಗಂಗಾ, ಇದರಲ್ಲೇ ಈ ಸಲ ನಮ್ಮ ತಮ್ಮನ ಮದುವೆ ಕಾರ್ಯ ಮಾಡಿ ಮುಗಿಸಿ ಬಿಡೋಣ, ಏನಂತೀಯ? ತಂದೆ ತಾಯಿ ಇಲ್ಲದೆ ತಪ್ಪಲೆ ಆದ ಆ ನನ್ನ ಮೈದಿನ ಜವಾಬ್ದಾರಿ ನಮಗಿದೆ ಎಂದಾಗ ನಾವದನ್ನು ಮಾಡಲೇಬೇಕು. 25ನೇ ವಯಸ್ಸಿನಲ್ಲಿ ಕಾಲಿಡ್ತಿರುವ ನನ್ನ ಮೈದನ ಇಂದು ಕುಸ್ತಿ ಪಟ್ಟು ನನ್ನ ಹಾಗೆ ಬಿಟ್ರೆ ಕುಸ್ತಿ ಕಬಡ್ಡಿ ಅಂತ ಮನೆ ಹಾದಿಗೆ ಬರ್ಬಿಡ್ತಾನೆ. ಅದಕ್ಕಾಗಿ ಬೇಗ ನಮ್ಮನ್ನ ಮನೆ ಹಾದಿ ಹಿಡಿಸ್ಬೇಕು. ಆಯ್ತು ಗಂಗಾ. ಅಣ್ಣ, ಅತ್ತಿಗೆ ಬಾರೋ ಸಹೋದರ, ಈಗ ಬಂದೇನಪ್ಪ? ಹೌದಣ್ಣ, ಈಗಲೇ ಬಂದೆ. ಏನಪ್ಪ ಮೈದಿನ, ಏನ್ ನಿನ್ನ ಆಟ?
ಕುಸ್ತಿ ಕಬಡ್ಡಿ ಅಂತ ಒಂದು ವಾರದಿಂದ ಮನೆ ಬಿಟ್ಟು ತಿರುಗೋದಂದ್ರೆ ಹೇಗೆ? ಮನೆಯಲ್ಲಿ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ತಿಳಿದಿದ್ಯಾ? ಅಂತ ತಪ್ಪು ದಾರಿ ಹಿಡಿಯವನಲ್ಲ ಅತ್ತಿಗೆ ಈ ನಿನ್ನ ಮೈದುನ. ಒಂದು ವಾರ ಮನೆ ಮರೆದು ತಿರುಗಿದರು ಅಣ್ಣ ಅತ್ತಿಗೆರ ಹೆಸರನ್ನು ಅಚ್ಚಳಿಯದೆ ಉಳಿಸಲಿಕ್ಕೆ ಹೋಗಿದ್ದೆ ಗೊತ್ತೇನಮ್ಮ. ಅಣ್ಣ ಅತ್ತಿಗೆಯರು ತುತ್ತು ಮಾಡಿ ಉಳಿಸಿದ ಭಾಗ್ಯ ಇಂದು ಸಾರ್ಥಕವಾಗಿ ರಾಜ್ಯ ಮಟ್ಟದ ಕುಸ್ತಿಯ ಸ್ಪರ್ಧೆಯಲ್ಲಿ ಇಡೀ ಕಣಕ್ಕೇನೆ ಸೊಟ್ಟು ಬಾರಿಸಿ ಕಣಕ್ಕಿತ್ತು ತಂದಿದ್ದಾನನ್ನ ಈ ನಿನ್ನ ತಮ್ಮ. ನೋಡಿಲಿ, ಸಂತೋಷವಾಯ್ತು ತಮ್ಮ, ಸಂತೋಷವಾಯ್ತು. ನಿನಗೆ ಅಣ್ಣ ನೆನೆಸಿಕೊಂಡ ನನ್ನ ಜನ್ಮ ಇಂದಿಗೆ ಸಾರ್ಥಕವಾಯಿತು ಸಹೋದರ. ಹುಲಿ ಹೊಟ್ಟಿಲಿ ಹುಲಿನೇ ಹುಟ್ಟುತ್ತೆ ಹೊರತು ಇಲಿ ಯಾವತ್ತು ಹುಟ್ಟುವುದಿಲ್ಲ. ಕರಾಟೆ ವೀರ, ಗಂಡು ಗಲಿ, ಈ ಜಗದ ಗಂಡು ರೈತ ಎನಿಸ್ಕೊಂಡಿರುವ ನಿಮ್ಮ ತಂದೆಯವರ ಕೀರ್ತಿಯನ್ನ ಇಂದು ನಿನ್ನಿಂದಲೇ ಉಳಿತಪ್ಪ ಮೈದನ. ಆದ್ರೆ ನನ್ನದೊಂದು ಮಾತು, ಸತ್ಯಕ್ಕೆ, ನ್ಯಾಯಕ್ಕೆ, ಧರ್ಮಕ್ಕೆ ಮಾತ್ರ ತಲೆ ತಗ್ಗಿಸೋ ಹೊರತು ಸ್ವಾರ್ಥಕ್ಕೆ, ಸಂಪತ್ತಿಗೆ ಯಾವತ್ತೂ ತಲೆ ತಗ್ಗಿಸಬೇಡ. ಅಷ್ಟೇ ಅಲ್ಲ ತಮ್ಮ, ಭೂತಾಯಿಯ ಒಡಲಿಗೆ ತಿಳಿಸಿ ಗಂಡು ಎನಿಸಿಕೊಂಡರು ನಾವು. ನ್ಯಾಯಕ್ಕಾಗಿ ರಕ್ತ ಹರಿಯಲಿ, ಭೂತಾಯಿಯ ಸೇವೆಗಾಗಿ ದೇಹ ಬೀಳಲಿ. ಭಾರತದಲ್ಲಿ ಕನ್ನಡ ನಾರಿಯರ ಮಾನರಕ್ಷಣೆಗಾಗಿ ಪ್ರಾಣ ಕೂಡ ಹೋಗಲಿ. ಆದರೆ ಸತ್ಯವನ್ನೆಂದಿಗೂ ಕೈಬಿಡಬೇಡ. ಪರಸ್ತ್ರೀಯ ಹೆಣ್ಣು ಮಕ್ಕಳನ್ನು ಕಣ್ಣೆತ್ತಿ ಕೂಡ ನೋಡಬೇಡ. ನಾಡ ರಕ್ಷಣೆಗಾಗಿ ಭೂತಾಯಿಯ ಮಗನಾಗಿ ದುಡಿಯುವುದನ್ನು ಮಾತ್ರ ಮರೆಯಬೇಡ ತಮ್ಮ. ಸತ್ಯವಾಗಿಯೂ ನಿಮ್ಮ ಮಾತನ್ನು ಚಾಚು ತಪ್ಪದೆ ಪಾಲಿಸ್ತೇನನ್ನ. ಶ್ರೀಮಂತ ವ್ಯಾಪಾರಸ್ಥರಿಗೆ ಸಿಹಿಯ ಸ್ವಪ್ನವಾಗಿ ಮೇಲೆ ಗೋಲಿಟ್ಟು ಮೆರೆಯುತ್ತಿರುವ ಬಂಡ ರೌಡಿಯರ ಎದೆ ತಟ್ಟಿ ನಿಂತು ಸತ್ಯದ ಸರಿ ಮಾರ್ಗವನ್ನೇ ನನ್ನೆಡೆಗೆ ಅಂಟಿಸಿಕೊಂಡು ನಾಡನ್ನು ಉಳಿಸುವ ಈ ಭೂತಾಯಿಗಾಗಿಯೇ ದುಡಿವೆ, ಭೂತಾಯಿಯ ಮಗನಾಗಿಯೇ ದುಡಿವೆ. ಅಂದಾಗ ಸಹೋದರ, ರೈತನಾಗಿ ಹುಟ್ಟಿದ್ದಕ್ಕೂ ಸಾರ್ಥಕವಾಗುತ್ತದೆ. ಜಗತ್ತಿಗೆ ಅನ್ನ ಹಾಕುವ ಅನ್ನದಾತನಾಗಬೇಕೇ ವಿನಃ ಒಬ್ಬರನ್ನು ಜಬರ್ದಸ್ತ್ ಮಾಡಿ ದಬಾಯಿಸುವ ಅಧಿಕಾರಸ್ಥನಾಗಬಾರದು. ಇನ್ನೊಬ್ಬರ ಕಾಲು ಕೆಳಗಡೆ ನಿಂತು ಕೈ ಒತ್ತಿ ಸಂಬಳ ತೆಗೆದುಕೊಳ್ಳದೆ 10 ಜನಗಳಿಗೆ ತುತ್ತು ಅನ್ನ ಹಾಕುವ, ಎತ್ತಿ ನಂದದಿ ಬಿತ್ತಿ ಬೆಳೆಯುವ, ಎತ್ತಡಿ ಮೆರೆಯುವ ರೈತನಾಗಬೇಕು. ನಿಜ ತಾನೇ ತಮ್ಮ? ನಿನ್ನ ಮಾತು ಸತ್ಯವಾಗಿಯೂ ನಿಜಾನ? ಏನೇ ಆಗಲಿ ತಮ್ಮ, ನಂಬಿ ತಿಳಿದುಕೋ ಈ ಮಣ್ಣಿನ ಮರ್ಮವನ್ನು. ಗಂಗಾ, ನನ್ನ ತಮ್ಮ ರಾಜ್ಯ ಮಟ್ಟದ ಕುಸ್ತಿ ಸ್ಪರ್ಧೆಯಲ್ಲಿ ಮೊದಲನೇ ಸ್ಥಾನ ಗಳಿಸಿದ್ದಾನೆ. ಇದು ನಮ್ಮ ಊರಿಗೆ ಹೆಮ್ಮೆ ತರುವಂತ ವಿಷಯ. ಇಂಥ ಸಂತೋಷದ ಸಮಯದಲ್ಲಿ ಒಂದು ಗೀತೆ ಮಾಡಬಾರದೆ?